ಅದರಲ್ಲಿ ರಿಕವರಿಯಲ್ಲಿ ಭಾಳ ಲೋ ಇಟ್ರ ಕಾರ್ಖಾನೆ ಮಾಲೀಕರು ಮುಂಚಿಲಿಂದನೇ ಮೋಸ ಮಾಡ್ಕೊಂತ ಬಂದಾರ, ಅದನ್ನ ಈಗೂ ಮೋಸ ಮಾಡ್ಕೊಂತನೇ ಬಂದಾರ. ನಮಗೆ ರಿಕವರಿಯಲ್ಲಿ ಬರೀ 9.4 9.3 ತೋರಿಸೋದ್ರಿಂದ ನಮಗೆ ಇನ್ನೂ ಕಡಿಮೆ ಬರ್ತಿತ್ತು. ಮತ್ತು ನಾವು ಈ ಹೋರಾಟದ ಮಾಡಿದ್ದಕ್ಕೆ ಕಾರ್ಖಾನೆ ಮಾಲೀಕರು ಸ್ವಲ್ಪ ಬೆಂಡ್ ಆಗ್ಯಾರ. ಇದೇ ಟೈಪ್ ಆಗ್ಬಾರ್ದು. ನಮ್ಗೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ನಮಗೊಂದು ರಿಕವರಿ ಲ್ಯಾಬು ಮತ್ತು ವೇಬ್ರಿಡ್ಜ್ ಎರಡೂ ತಕ್ಷಣವೇ ಮಾಡಿಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ದರ ಆಗಿತ್ತಲ್ಲ, ಇದು ಸದ್ಯ ಮಟ್ಟಿಗೆ ಇದು ಖುಷಿ ತಂದಿದೆ. ಆದರೆ ಇನ್ನೂ ನಮ್ಗೆ 100ಕ್ಕೆ 100 ತೃಪ್ತಿ ಆಗಿಲ್ಲ. ಯಾಕಂದರೆ ರಿಕವರಿ ಮೋಸ ಇರೋದ್ರಿಂದ ಸರ್ಕಾರದ ಒಂದು ಆದೇಶ ಐತಿ, ರಿಕವರಿ ಮ್ಯಾಲ ದರ ಅಂತ ಐತಲ್ಲ, ಹೀಗಾಗಿ ನಮ್ಮ ಕಾರ್ಖಾನೆ ಮಾಲೀಕರು ಪೂರ್ತಿ ಬೆಂಡ್ ಆಗಿಲ್ಲ. ಅದು ಬೆಂಡ್ ಆಗ್ಬೇಕಂದ್ರೆ ನಮ್ಗೆ ರಿಕವರಿಯಲ್ಲಿ ಸಂಪೂರ್ಣ ಸರ್ಕಾರ ಸಹಕಾರ ಕೊಟ್ಟು ನಮ್ಗೆ ರಿಕವರಿಯಲ್ಲಿ ಪ್ರಾಮಾಣಿಕತೆ ಕೊಡಬೇಕು. ಮತ್ತು ನಾನು ಇಲ್ಲಿ ಮಟ್ಟ ಏನು ಇವರು 13-14 ವರ್ಷದಿಂದ ಇವರು ಕಾರ್ಖಾನೆ ಏನು ನಡೆಸ್ಕೊಂತ ಬಂದಾರಲ್ಲ, ಇವರು ರಿಕವರಿಯಲ್ಲಿ ಮೋಸ ಮಾಡ್ಯಾರ. ಯಾಕಂದರೆ ನಾವು 1986ರಿಂದ ಹಿಡಿದು ಇಲ್ಲಿ 2006 ಮಟ್ಟ ನಾವು ನಡೆಸೇವಿ. ಕಾರ್ಖಾನೆ ನಡೆಸ್ತಾ ರಿಕವರಿ ಹೆಚ್ಚು ಬಂದೈತಿ. ಅದಕ್ಕೆ ನಾನು ಏನು ಹೇಳ್ತೇನೆ, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಂದ ಇದನ್ನು ತನಿಖೆ ನಡೆಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.